ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 1ನೇ ವಾರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ಫಿಸಿಕಲ್ ಅನ್ನ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಒಂದು ನೋಟಿಸ್ ಕೂಡ ನೋಡಿದ್ರಿ. ಹಾಗಿದ್ರೆ ಎಷ್ಟು ಅಂಕಗಳು ಬಂದಿದ್ರೆ ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಇಷ್ಟು ಅಂಕ ನಿಮ್ದೇನಾದರೂ ಇತ್ತಂದ್ರೆ ಇವತ್ತಿನ ತರನೇ ಪ್ರಾಕ್ಟೀಸ್ ಅನ್ನ ಪ್ರಾರಂಭಿಸಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ನಿಮ್ಮದು ಸ್ಕೋರ್ ಎಷ್ಟಾಗೈತಿ, ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮದು ಸ್ಕೋರು ಪ್ಲಸ್ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ, ನೀವು ಮಹಿಳೆಯರು ಅಥವಾ ಪುರುಷರಂತ ಕಮೆಂಟ್ ಮೂಲಕ ತಿಳಿಸಿರಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮದು ಫಿಸಿಕಲ್ಗೆ ಬರುತ್ತಾ ಇಲ್ಲೋ ಅಂತ ತಿಳಿಸ್ತೀವಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ಶಾರ್ಟ್ ನೋಟ್ಸ್ ಇವಾಗಿರ್ತವೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಲು ಈ ನೋಟ್ಸನ್ನು ಓದ್ಬೋದು. ಕ್ವಿಕ್ ರಿವಿಷನ್ ಅಂದರೆ ಈಗ ಎಕ್ಸಾಮ್ ಸಮೀಪ ಬಂದಾಗ ಈ ನೋಟ್ಸನ್ನು ಓದಿದ್ರೆ ನೀವು ಆರಾಮಾಗಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ಈ ಸಾರಿ ಜಾಬ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಈ ನೋಟ್ಸಲ್ಲಿ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸು, ಶಾರ್ಟ್ ನೋಟ್ಸು ಪ್ಲಸ್ 6 to 10th ನೋಟ್ಸು ಪ್ಲಸ್ ನಿಮಗೆ PC, PSI, SD, FD ಅದು ಓಲ್ಡ್ ಕ್ವಶನ್ ಪೇಪರು ಜೊತೆಗೆ 1 year ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 250 ರೂಪಾಯಿ ಇತ್ತು. ಈಗ ಎಲ್ಲ ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದು ಏನಾದರೂ ಸ್ಕ್ರೀನ್ಶಾಟನ್ನು ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇದ್ದರೂ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು ಅಫಿಷಿಯಲ್ ಆಗಿ ಪೊಲೀಸ್ ಇಲಾಖೆಯಿಂದ ಬಂದ ಮಾಹಿತಿ ಆಗಿರ್ತದ. ಇಲ್ಲಿ ನೋಡ್ಕೊತಿರ್ಬೋದು ನೀವು. ಮಿಕ್ಕಿರುವುದರಿಂದ ಅಂದರೆ RPC ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಬಂದು 31/8/2026 7/8/2026 ಕೂಡ ನಡೀತದೆ ಅಂತೇಳಿ ಇದು ಬಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ತದ್ರೆ, ಇದೇ ಫಿಕ್ಸ್ ಆಗಿರಲ್ಲ. ಇನ್ನೊಂದು ಸಾರಿ KSP ದವರು ನಿಮಗೆ ಡೇಟನ್ನು ಫಿಕ್ಸ್ ಮಾಡಿ ಕೂಡ ತಿಳಿಸ್ತಾರ. ಯಾಕಂದರೆ ಇಲ್ಲಿ ಗ್ರೌಂಡ್ಗಳು ಎಲ್ಲ ತಯಾರಿ ಆಗಿದೆಯಲ್ಲ ಅಂತೇಳಿ ಅಧಿಕಾರಿಗಳಿಗೆ ಒಂದಿಷ್ಟು ಕೆಲಸಗಳನ್ನ ಒಪ್ಪಿಸಿದ್ದಾರೆ. ಅವರು ಅಧಿಕಾರಿಗಳು ರಿಪೋರ್ಟನ್ನು ಕೊಟ್ಟ ಮೇಲೆ ನಿಮ್ಮದು ಡೇಟ್ ಅಂದರೆ ಇದೇ ಫಿಸಿಕಲ್ ಡೇಟ್ ಯಾವಾಗ ನಡೀತದೋ ಅಫಿಷಿಯಲ್ ಆಗಿ ಇನ್ನೊಂದು ಸಾರಿ ಕೂಡ ಬಿಡ್ತಾರ. ಬಟ್ ಜಾಸ್ತಿ ದಿವಸ ಏನೋ ಡಿಲೇ ಆಗಲ್ಲ. ಒಂದು ವೇಳೆ ಏನಾದರೂ ಗ್ರೌಂಡ್ ರೆಡಿ ಆಗಿಲ್ಲಪ್ಪ ಅಂದರೂ ಕೂಡ ಮತ್ತೆ ಒಂದು 4 ರಿಂದ 5 ದಿವಸ ಒಳಗೆ ರೆಡಿ ಮಾಡಿಕೊಂಡು ಮತ್ತೆ ನಿಮ್ಮದು ಡೇಟನ್ನು ಬಿಡ್ತಾರ. ಇನ್ನು ಅದೇ ರೀತಿ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 8/9/2026 10/9/2026 ಕೂಡ ನಿಮ್ಮದು ಫಿಸಿಕಲ್ ಡೇಟ್ ಅನ್ನೋದು ನಡೀತದೆ. ಹಾಗಿದ್ರೆ ಎಷ್ಟು ಅಂಕಗಳು ಬಂದಿದ್ರೆ ನಾವು ಈ ಸಾರಿ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡಬೇಕು? ಸ್ನೇಹಿತರೆ, ಹಾಗಿದ್ರೆ ಎಷ್ಟು ಅಂಕಗಳು ಬಂದರೆ ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂದ್ರೆ ಇದು ಪುರುಷ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು. ಸ್ನೇಹಿತರೆ, ನೀವು ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದರೂ ಕೂಡ, ಯಾಕಂದ್ರೆ ಈ ಸಾರಿ ಎಕ್ಸಾಮ್ ಸ್ವಲ್ಪ ಟಫ್ ಬಂದಿತ್ತು. ಸೊ ಆಲ್ಮೋಸ್ಟ್ ಎಲ್ಲರದು ಕೂಡ ಒಂದು 50 ಅದೇ ರೀತಿ 60 ಇಷ್ಟೇ ಸ್ಕೋರ್ ಕೂಡ ಆಗಿರ್ತದ. ಒಂದಿಷ್ಟು ಜನದು ಕೂಡ ಜಾಸ್ತಿ ಆಗೈತಿ ಇಲ್ಲ ಅಂತ ಹೇಳಲ್ಲ. ಬಟ್ ಈ ಸಾರಿ ನೀವೇನಾದರೂ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರೆ ಫಿಸಿಕಲಲ್ಲಿ 1:5 ಫಿಸಿಕಲನ್ನು ಕರೀತಾರ. ಸೊ ಅದಕ್ಕಾಗಿ ನಿಮ್ಮದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು 60 ಅರೌಂಡ್ ಏನಾದರೂ ಬರ್ತಿತ್ತಪ್ಪ ಅಂದ್ರೆ ಮಿಸ್ ಮಾಡದೆ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ. ಈ ಸಾರಿ ನಿಮ್ಮದು 100% ಸೆಲೆಕ್ಷನ್ ಆಗುತ್ತಾ. ಹಾಗಿದ್ರೆ ಎಷ್ಟು ಅಂಕಗಳು ಅಂದರೆ ಇಲ್ಲಿ 1ನೇ ಲಿಸ್ಟಿಗೆ ಫೈನಲ್ ಆಗಿ ಬಿಡೋದಿಲ್ಲ, ಮತ್ತು 2 ಲಿಸ್ಟ 3 ಲಿಸ್ಟ ಬಿಡ್ತಾರೆ. ಯಾಕಂದ್ರೆ ಟೈಮ್ ತುಂಬ ಕಡಿಮೆ ಐತಿ. ಈಗ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡಿದ್ರು ಕೂಡ ಸಾಕಷ್ಟು ಅಭ್ಯರ್ಥಿಗಳು ಫಿಸಿಕಲನ್ನು ಫೇಲ್ ಹಾಕಿರ್ತಾರೆ. ಅದಕ್ಕಾಗಿ ಇಲ್ಲಿ ಕಡಿಮೆ ಸ್ಕೋರ್ ಅಂದ್ರೆ ಎಲ್ಲಿವರೆಗಪ್ಪ ಅಂದ್ರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದ್ರೆ ಒಂದು 50+ ಅರೌಂಡ್ 50+ ಅಥವಾ ಒಂದು 45+ ಸ್ಕೋರ್ ಏನಾದರೂ ಆಗಿತ್ತಪ್ಪ ಅಂದ್ರೆ ನೀವು ಕೂಡ ಫಿಸಿಕಲನ್ನು ಪ್ರಾರಂಭಿಸಿ. ಯಾಕಪ್ಪ ಅಂದ್ರೆ ಇಲ್ಲಿ 2 ಲಿಸ್ಟ 3 ಲಿಸ್ಟ ಬರುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ನಿಮ್ದು ಏನಾದರೂ 50+ ಸ್ಕೋರ್ ಏನಾದರೂ ಆಗಿತ್ತಂದ್ರೆ ನೀವು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರೆ ನಿಮ್ಮ ಫಿಸಿಕಲನ್ನು ಪ್ರಾರಂಭ ಮಾಡಿರಿ. ಇನ್ನು ಅದೇ ರೀತಿ ಥರ್ಡ್ ಬಿ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದು ಅರೌಂಡ್ ಎಷ್ಟಪ್ಪ ಅಂದ್ರೆ 45+ ಸ್ಕೋರ್ ಇತ್ತಂದ್ರೆ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ. 1ನೇ ಲಿಸ್ಟಿಗೆ ನಿಮ್ಮ ಹೆಸರು ಬರದೇ ಇರ್ಬೋದು, ಬಟ್ 2ನೇ ಲಿಸ್ಟಲ್ಲಿ ಅಥವಾ 3ನೇ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರು ಬರುವ ಸಾಧ್ಯತೆ ಐತಿ. ಯಾಕಪ್ಪ ಅಂದ್ರೆ ಟೈಮ್ ತುಂಬ ಕಡಿಮೆ ಐತಿ. ಸಾಕಷ್ಟು ಜನ ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡಿರಂಗಿಲ್ಲ. ಅದಕ್ಕಾಗಿ ಫಿಸಿಕಲಲ್ಲಿ ಸಾಕಷ್ಟು ಜನ ಫೇಲ್ ಆಗಿರ್ತಾರೆ. ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಐತಿ. ಸೊ ಅದಕ್ಕಾಗಿ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ರೆಡಿ ಇದ್ರಪ್ಪ ಅಂದರೆ 2ನೇ ಲಿಸ್ಟ್ ಬಿಟ್ಟ ತಕ್ಷಣ ನೀವು ಕೂಡ ಸೆಲೆಕ್ಷನ್ ಪ್ರೊಸೆಸ್ಗೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಹೋಗ್ಬೋದು. ಇನ್ನು SC ಕ್ಯಾಟಗರಿ ಅಭ್ಯರ್ಥಿಗಳು ಅರೌಂಡ್ ಒಂದು 40 ಬಂದಿತ್ತಪ್ಪ ಅಂದ್ರೆ ಸ್ಕೋರ್ ನೀವು ಕೂಡ ಪ್ರಾಕ್ಟೀಸನ್ನು ಪ್ರಾರಂಭಿಸಿ. ಅದೇ ರೀತಿ 2A ಕ್ಯಾಟಗರಿಯವರು ಕೂಡ ಒಂದು 40 ಆಲ್ಮೋಸ್ಟ್ ಎಲ್ಲ ಯಾವುದೇ ಒಂದು ಕ್ಯಾಟಗರಿ ಇರಲ್ರಿ ನಿಮ್ಮದು 40+ ಸ್ಕೋರ್ ಆಗಿತ್ತಂದ್ರೆ ಮಿಸ್ ಮಾಡದೆ ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ಈ ಸಾರಿ ಸಫರ್ ಆದಷ್ಟು ನೀವು ಮತ್ತೆ ಅಂದು ಸಫರ್ ಆಗಲ್ಲ. ಯಾಕಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಾರ. ಮತ್ತು ಇಲ್ಲಿ ಫಿಸಿಕಲ್ಗಂತೂ ಟೈಮ್ ತುಂಬ ಕಡಿಮೆ ಐತಿ. ಸಾಕಷ್ಟು ಜನ ಫೇಲ್ ಆದ್ರಪ್ಪ ಅಂದ್ರೆ ನಿಮಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಐತಿ. ಇದಾದ ಮೇಲೆ CRDR ಐತಿ, KSRP ಐತಿ, ಇನ್ನೂ ಚಾನ್ಸ್ ಸಾಕಷ್ಟು ಇರ್ತಾವೆ. ಸೊ ಅದಕ್ಕಾಗಿ ಫಿಸಿಕಲ್ ಅಂತೂ ಪ್ರಾರಂಭಿಸಿ. ನಮ್ಮ ಮಹಿಳಾ ಅಭ್ಯರ್ಥಿಗಳು ಕೂಡ ನಿಮ್ಮದು ಕೂಡ ಏನಾದರೂ ಒಂದು 35+ ಸ್ಕೋರ್ ಆಗಿತ್ತಪ್ಪ ಅಂದ್ರೆ ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಇದ್ದರೂ ಕೂಡ ನಿಮ್ಮದು ಮಹಿಳಾ ಅಭ್ಯರ್ಥಿಗಳು 35+ ಸ್ಕೋರ್ ಆಗಿದ್ರೆ ನೀವು ಕೂಡ ಫಿಸಿಕಲನ್ನು ರೆಡಿ ಮಾಡ್ಕೋರಿ, ಅಂದ್ರೆ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡಿರಿ. ಇನ್ನು ಅದೇ ರೀತಿ
ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳ ಒಳಗೆ 30+ ಸ್ಕೋರ್ ಬಂದಿತ್ತಪ್ಪ ಅಂದ್ರೆ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡಿರಿ. ಸೇವಾನಿರತನೂ ಕೂಡ 30+ ಇದ್ರೆ ಸಾಕ್ರಿ. ಆರಾಮಾಗಿ ಈ ಸಾರಿ ಸೆಲೆಕ್ಷನ್ ಅಂದ್ರೆ ಫಿಸಿಕಲ್ಗೆ ಬರುವ ಸಾಧ್ಯತೆ 99% ಐತೆ. ನಾ ಆಲ್ರೆಡಿ ಹೇಳಿದೆ ಯಾವ ಕಾರಣಕ್ಕಾಗಿ ಇಲ್ಲಿ ಫಿಸಿಕಲ್ಗೆ ನಿಮ್ಗೆ ಬರುತ್ತಂತೇಳಿ. ಸೊ ಅದಕ್ಕಾಗಿ ನಾ ಇನ್ನೊಂದು ಸಾರಿನಿಂದ ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ತೀವಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರನ್ನು ಕಮೆಂಟ್ ಹಾಕಿದ್ರಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮದು ಈ ಸಾರಿ ಪಕ್ಕಾ ಫಿಸಿಕಲ್ಗೆ ಲಿಸ್ಟಲ್ಲಿ ಹೆಸರು ಕುಂದಿರೋ ರೀತಿ ನಮ್ಮದು ನಿಮಗೆ ಕಟ್ ಆಫ್ದು ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಫಿಸಿಕಲ್ ಬಂದರೂ 1600 ಮೀಟರ್ ರನ್ನಿಂಗ್ ಇರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ ಟೈಮ್ ಬಂದು 6 ನಿಮಿಷ 30 ಸೆಕೆಂಡ್ಗಳ ಕಾಲ ಟೈಮ್ ಇರುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಆತ್ಮೀಯ ಸ್ನೇಹಿತರೆ, ಸಿದ್ದು